ನಾನ್ ಅಟ್ಯಾಚ್ಮೆಂಟ್, ನಾನ್ ಪೊಸೆಷನ್. ಈಶ್ವರನ್ ದೇಹದಲ್ಲಿ ಏನೂ ಇಲ್ಲ, ಇಡೀ ಲೋಕವೇ ಅವನಲ್ಲಿ ಐಕ್ಯ, ಎಲ್ಲ ಅವನೇ, ಯಾವುದೂ ಇಲ್ಲ ಅವತ್ತಿಗೆ. ನಾರಾಯಣ ಎಲ್ಲ ಹಾಕೊಂಡಿದ್ದಾನ, ಯಾವುದೂ ಅವನದಿಲ್ಲ. ಅವನ ಹತ್ರ ಯಾವುದೂ ಇಲ್ಲ, ಎಲ್ಲ ಅವನ ಹತ್ರ ಇದೆ. ಇವನ ಹತ್ರ ಎಲ್ಲ ಇದೆ, ಯಾವುದೂ ಇಲ್ಲ. ನಿಯಮ ಹೆಂಗಿದೆ ನೋಡಿ. ಈಶ್ವರನೇ ಎಲ್ಲ ಸೃಷ್ಟಿ ಮಾಡಿದ್ದಾನ, ಯಾವ ಥರ ಸೃಷ್ಟಿ ಮಾಡಿದ್ದಾನ ನೋಡಿ. ಅವನ ಹತ್ರ ಏನೂ ಇಲ್ಲ, ಆದರೆ ಎಲ್ಲ ಅವಂದೇ. ನಾರಾಯಣ ಹತ್ರ ಎಲ್ಲ ಇದೆ, ಯಾವುದೋ ಒಂದಲ್ಲ. ಅಂದರೆ ಎಲ್ಲ ಬೇಕು, ಯಾವುದ್ರ ಜೊತೆಗೆ ಸೇರಬಾರದು. ಸಿಗರೆಟ್ಟು ಪ್ಯಾಕೆಟ್ ಇಟ್ಕೊಳ್ಳೋದು ತಪ್ಪಿಲ್ಲ, ಪ್ಯಾಕೆಟ್ ಇಟ್ಕೊಂಡಿದ್ದೀರಾ, ಸೇದಬಾರದು. ಜೀವನದಲ್ಲಿ ಈಗ ನನ್ನ ಹತ್ರ ಎಲ್ಲ ಇದೆ, ಯಾವುದು ನಂದಿಲ್ಲ. ಯಾವ ನನ್ನ ಬಾಲ್ ಕರೆದ್ರು ಹೋಗಕ್ಕೆ ರೆಡಿ. ಬಿಡಿ, ಆಲ್ರೆಡಿ 70 ಆಗೋಯ್ತು, ಯಾವತ್ತು ಹೋಗ್ತೀನಿ ಗೊತ್ತಿಲ್ಲ. ಅದು ಎಲ್ಲ ಇದೆ. ಯಾವಾಗ ನೀವು ನಿಮ್ಮ ಹತ್ರ ಇರೋ ವಸ್ತುಗಳ ಮೇಲೆ, ಜೀವ ವಸ್ತುಗಳು ಅಜೀವ ವಸ್ತುಗಳ ಮೇಲೆ ಆ ಮೋಹವನ್ನು ಬಿಡ್ತೀರಾ, ಆನಂದ ಬಂದ್ಬಿಡುತ್ತೆ ನಿಮಗೆ. ನಿಮ್ಮ ಮುಖದಲ್ಲೇ ಒಂದು ಕಳೆ ಬಂದ್ಬಿಡುತ್ತೆ, ಆನಂದ. ನೋವಿಲ್ಲ, ದುಃಖವಿಲ್ಲ. ಈಶ್ವರ, ಈಶ್ವರ ಅನ್ನೋದೇ ಅದು. ಸಮತೋಲನತೆಯೇ ಈಶ್ವರ. ಎಲ್ಲ ಇದ್ರೂ ಯಾವುದೂ ಇಲ್ಲ ಅವನದು. ಅದೇ ಅಪರಿಗ್ರಹ. ಎಲ್ಲ ಬೇಕು, ಯಾವುದು ನಂದಲ್ಲ. ಹಂಗಿದ್ದರೆ ಮಾತ್ರ ಬಿಡುಗಡೆ ಆಗಕ್ಕೆ ಸಾಧ್ಯ. ಏನು ಬಿಡುಗಡೆ? ದೇಹದಿಂದ ಆತ್ಮ ಬಿಡುಗಡೆ ಆಗಿ ಭಗವಂತನ ಜೊತೆಗೆ ಸೇರಕ್ಕೆ ಸಾಧ್ಯ. ಸಾವು ಅಂತನ್ನೋದು ಬಿಡುಗಡೆಯೇ. ಸಾವು ಅಂತನ್ನೋದು ಪುನರ್ಜನ್ಮ, ನಿನಗೆ ತಿರುಗಿ ನೆಕ್ಸ್ಟ್ ಜನ್ಮ ಇದೆ. ಆದರೆ ಆತ್ಮ ದೇಹದಿಂದ ಬಿಡುಗಡೆ ಆದರೆ ತಿರುಗಿ ಇನ್ನೊಂದು ದೇಹವನ್ನು ಹುಡುಕಬಾರದು. ಅದು ಸಾಧನೆ. ಆ ಸಾಧನೆಯ ಮೂಲ ನಾನ್ ಪೊಸೆಷನ್. ಅಂದರೆ ಎಲ್ಲ ಇದ್ದರೂ ಕೂಡ ಯಾವುದರ ಮೇಲೂ ಮೋಹವಿರಬಾರದು. ಎಲ್ಲ ಇಟ್ಕೋಬೇಕು, ಕಾರು, ಬಂಗ್ಲೆ, ಹೆಂಡತಿ, ಮಕ್ಕಳು ಎಲ್ಲ ಇರಬೇಕು. ಯಾವುದರ ಮೇಲೂ ಮೋಹ. ಆ ಮೋಹ ಇರೋದಕ್ಕೆ ನಾವು ತಪ್ಪು ಮಾಡ್ತೀವಿ. ಹೆಂಡತಿ ಮೋಹಕ್ಕೆ ಅಮ್ಮ ಅಪ್ಪನ್ನೇ ಓಡಿಸಿಸ್ಬಿಡ್ತೀವಿ. ನಮ್ಮ ಮನೆಯಲ್ಲಿ ಮೂಲೆ ಯಾವುದೋ ಒಂದು ಕೋಣೆ ಒಳಗಡೆ ಅಮ್ಮ ಅಪ್ಪನ ಹಾಕ್ಬಿಡ್ತೀವಿ. ಒಂದು ಸಪ್ರೇಟಾಗಿ ಟಿ ವಿ ತೆಕ್ಕೊಟ್ಬಿಡ್ತೀವಿ. ಟೈಮಿಗೆ ಹಾಸ್ಟೆಲ್ಲಿ ಊಟ ಹಾಕ್ತಾರೆ ನೋಡಿ, ಆ ಥರ ತಟ್ಟೆ ಇಟ್ಕೊಂಡು ಊಟ ಮಾಡು ಅಂತೀವಿ. ಅಥವಾ ತಟ್ಟೆಯಲ್ಲಿ ಊಟ ಹಾಕಿ ತಳ್ಳುತ್ತೀವಿ. ಯಾಕೆ? ಹೆಂಡತಿ ಮೋಹ. ಮೋಹ ಬೇಕು, ಆದರೆ ನನ್ನ ಮೋಹದಿಂದ ಯಾವುದಕ್ಕೂ ತೊಂದರೆ ಆಗಬಾರ್ದು. ಮೋಹ ಇದ್ರೆ ಖಂಡಿತ ತೊಂದರೆ ಆಗುತ್ತೆ. ಸೊ ಇದ್ದು ಇಲ್ಲದೆ ಬಾಳ್ಬೇಕು. ಅದನ್ನೇ ಅಪರಿಗ್ರಹ ಅಂತ ಹೇಳ್ತೀವಿ. ಪ್ರತಿಯೊಂದರ ಮೇಲೆ ನೀವು ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಭಗವಂತನ ಹೆಂಗೆ ಪಡೆಯಕ್ಕೆ ಸಾಧ್ಯ? ಭಗವಂತ ಅಂತ ಅನ್ನೋದೇ ಬಿಡುಗಡೆ. ಇಷ್ಟನ್ನು ನಾವು ಅಂಟಾಕೊಂಡ್ರೆ ಬಿಡುಗಡೆ ಎಲ್ಲಿಂದ ಸಿಗುತ್ತೆ? ಇದರದ್ದು ಮೈನ್ ತಾತ್ಪರ್ಯವನ್ನು ನಿಮಗೆ ಹೇಳ್ತೇನೆ ಹೊರತು ನೀವು ಬಿಡುಗಡೆ ಮಾಡಿಕೊಂಡು ಮನೆ ಬಿಟ್ಟು ಓಡೋಟೋಗಿ ಅಂತ ಹೇಳಲ್ಲ. ನೀವು ಹೆಂಡತಿ ಜೊತೆಗಿರಿ, ಮಕ್ಕಳ ಜೊತೆಗಿರಿ, 2 ಮಕ್ಕಳು ನಿಂತ್ಕೊಳ್ಳಿ. ಶ್ರೀರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಬರ್ತಾರ, ಒಬ್ಬ ಶಿಷ್ಯ. ಈ ಬ್ರಹ್ಮಚರ್ಯದ ಬಗ್ಗೆ ಅವ್ರಿಗೂ ಅವನಿಗೂ ವಾದ. ಗುರುಗಳೇ, ನಾನು ಮದುವೆ ಆಗಿದ್ದೀನಿ, ಸಣ್ಣ ವಯಸ್ಸು. ಪಾಪ ನನ್ನ ಹೆಂಡತಿಗೂ ಸಣ್ಣ ವಯಸ್ಸು. ನನಗೇನೋ ಆಧ್ಯಾತ್ಮದಲ್ಲಿ ಒಲವು. ನೀವು ಹೇಳಿದ್ದೆಲ್ಲ ಮಾಡಕ್ಕೆ ಹೋಗ್ಬಿಟ್ಟು ನಾನು ಹೆಂಡತಿಗೆ ಬಿಟ್ಬಿಟ್ಟೆ ಅಂತಂದ್ರೆ ಪಾಪ ಅವಳು ಎಲ್ಲೋ ಅವಳು ಸಣ್ಣ ವಯಸ್ಸು, ಅವಳಿಗೆ ಸೆಕ್ಸ್ ಅರ್ಜ್ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲ ಕಣಯ್ಯ, ಜಿಲೇಬಿ ಚೆನ್ನಾಗಿದೆ ಅಂತ 1 ತಿನ್ನು, 2 ತಿನ್ನು, 5 ತಿನ್ನು, 10 ತಿನ್ನು. ಅದರ ಮೇಲೆ ತಿಂದರೆ ಏನಾಗುತ್ತೆ? ವಾಂತಿ, ಬೇದಿ, ಅಜೀರ್ಣ. ಮದುವೆ ಆಗೋದು ಯಾತಕ್ಕೆ ಅಂತಂದ್ರೆ, ಇದ್ರ ಮುಂದೆ ಹೇಳಿದೆ ನಾನು, ಒಂದು ಪಿಂಡವನ್ನು ಸೃಷ್ಟಿ ಮಾಡಿ ಆ ಪಿಂಡದಿಂದ ಒಂದು ಆತ್ಮ ಅದರೊಳಗಡೆ ಹೋಗಿ ಅದು ತನ್ನ ಕರ್ಮವನ್ನು ಕಳೆಯೋದಕ್ಕೆ ಅವಕಾಶ. ಆ ಪುಣ್ಯ ಕೆಲಸವನ್ನು ಮಾಡೋದಕ್ಕೆ ಸೇರಿ ನೀವಿಬ್ಬರು ಗಂಡ ಹೆಂಡತಿ ಸೇರಿದ್ರಿ, ಒಂದು ಮಗು ಹುಟ್ಟಿತು. ಮಗು ಹುಟ್ಟಿದ ಮೇಲೆ ಕರ್ಮ,
ಅದೇನು ಮಗುನ ಹುಟ್ಟಬೇಕು ಅಂತ ಕೇಳ್ಕೊಂಡು ಹುಟ್ಟಿಲ್ಲ. ಪಿಂಡನ ನಾನು ಮಾಡಿದ್ದು, ನನ್ನ ತೀಟೆ ತೀರಿಸ್ಕೊಳಕ್ಕೆ ಪಿಂಡ ಮಾಡಿದೆ. ನಿನ್ನ ಕರ್ಮ ಅದು ತನ್ನ ಕಾಲಲ್ಲಿ ನಿಂತ್ಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡು, ಅಷ್ಟು ಮಾತ್ರ. ಬಿಡುಗಡೆ ಮಾಡಲ್ಲ. ಮಗನಿಗೆ ಮದುವೆ ಮಾಡ್ತಾಳೆ, ಮಾಡಿಬಿಟ್ಟು ಅವನ್ನ ಬಿಡ್ಬಿಡ್ತಾಳೆ, ಬಿಡಲ್ಲ. ಅವನಿಗೆ ಮಗು ಹುಟ್ಟುತ್ತೆ, ಆ ಮಗುನೂ ಸಾಕ್ತಾಳೆ. ಅವ ಹೆತ್ತ ಮೇಲೆ ಅವನ ಕರ್ಮ ಅವ ಸಾಕ್ಬೇಕಲ್ಲ, ಇವ್ರು ಸಾಕ್ತಾರೆ ಅದನ್ನ. ಎಲ್ಲ ತಾಯಿ ತಂದೆ ತಲೆ ಮೇಲೆ ಹಾಕ್ಬಿಡ್ತಾರೆ, ಕೆಲಸಗಾರರ ಥರ ಇಟ್ಕೊತಾರೆ. ಆ ಮೋಹದಿಂದ ಮಗ ಮಾಡುವ ತಪ್ಪನ್ನೆಲ್ಲ ಸಹಿಸ್ಕೊಂತಾರೆ. ಈ ಮೋಹವೇ ದುಃಖಕ್ಕೆ ಕಾರಣ ಅಂತಾರೆ ನೋಡಿ. ಇದೆ, ಮಗನ ಹೆತ್ತುಬಿಟ್ಟು ಗೊತ್ತಿಲ್ಲದೆ ಏನೋ ಸಾಕಬಿಟ್ಟು ಮದುವೆ ಮಾಡಬೇಕು, ಮಾಡಿದ ಮೇಲೆ ಕರ್ಮ ಕಳೆದೋಯ್ತಲ್ಲ, ಮಗನ ಬಿಡಲ್ಲ. ಸಾಯೋ ತನಕ ಮಗನ್ನ ಮೊಮ್ಮಗನ್ನ ಮರಿಮಕ್ಕಳನ್ನ ಕಟ್ಕೊಂಡು ಸಾಯ್ತೀವಿ. ಬೇಕೆ? ಡ್ಯೂಟಿಗೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಗಾಡಿ ಕೊಟ್ಬಿಟ್ಟಿದ್ದಾರೆ ಅಂತ ರೋಡುದಕ್ಕೂ ಹೋಗೋದಲ್ಲ, ಎಲ್ಲಿ ಬ್ರೇಕ್ ಹೊಡಿಬೇಕು ಅಲ್ಲಿ ಬ್ರೇಕ್ ಹೊಡಿಲೇಬೇಕು. ಅದು ತಿಳ್ಕೊಳ್ಳೋದೇ ಅಪರಿಗ್ರಹ. ಆ ಅಪರಿಗ್ರಹವನ್ನು ಕಲ್ತ್ಬಿಟ್ರೆ ಆಧ್ಯಾತ್ಮದಲ್ಲಿ ಮುಂದೆ ಹೋಗಕ್ಕೆ ಸಾಧ್ಯ.